ಅಮ್ಮೋರೆ, ಡಾಕ್ಟರ್ ಹತ್ರ ಹೋಗಿ ಬಂದ್ರಲ್ಲ, ಏನಂದ್ರು? ಹೇಳ್ತೀನಿ ಕೇಳು ಲಕ್ಷ್ಮಿ. ಇವರು ವಯಸ್ಸಿನಲ್ಲಿ ದೊಡ್ಡವರು, ಎಕ್ಸ್ಪೀರಿಯನ್ಸ್ಡ್ ಡಾಕ್ಟ್ರು ಅಂತ ಇವ್ರನ್ನ ಹುಡುಕೊಂಡು ಹೋದೆ. ನಾನು ಆದಷ್ಟು ಆಪರೇಷನ್ ಮಾಡಲ್ಲ, ಔಷಧಿಗಳು ಕೊಟ್ಟೇನೆ ವಾಸಿ ಮಾಡಕ್ ಟ್ರೈ ಮಾಡ್ತೀನಿ ಅಂತಂದ್ರು. ನಮಗೂ ಅದೇ ಅಲ್ವಾ ಬೇಕಾಗಿರೋದು ಅಂತ ಸಮಾಧಾನ ಆಯ್ತು ನನಗೆ. ಡ್ರಾಪ್ಸ್ ಹಾಕ್ಬಿಟ್ಟು ಹೋಗ್ತೀನಿ, 10 ನಿಮಿಷ ನೀವು ಅಲ್ಲಾಡಬಾರ್ದು, ಏನು ಮಾತಾಡಬಾರ್ದು ಅಂದ್ರು. ಸರಿ ಅಂದೆ. ಆಮೇಲೆ ಬಂದು ಹೇಗಿತ್ತು ಅಂದ್ರು. ಹುಳ್ಳಗಿತ್ತು ಡಾಕ್ಟರ್ ಅಂದೆ. ಅದೇ ನಂಗಂತೀರಾ? ಓ, ನಾನು ಕಣ್ಣಲ್ಲಿ ಹಾಕೋ ಬದಲು ಡ್ರಾಪ್ಸ್ನ ಬಾಯಲ್ಲಿ ಹಾಕ್ಬಿಟ್ಟಿದ್ದೀನಿ ಅನ್ಸುತ್ತೆ, ಹೇ ಅಂತಂದ್ರು. ಅಷ್ಟರಲ್ಲಿ ಪಕ್ಕದ ರೂಮಲ್ಲಿ ಇದ್ದಿದ್ದ ಪೇಷಂಟ್ ಎದ್ದು ಬಂದ. 800 ರೂಪಾಯಿ ಕನ್ಸಲ್ಟೇಷನ್ ಫೀ ಕಟ್ಬಿಡಿ ಅಂತಂದ್ರು ಡಾಕ್ಟ್ರು. ಬಾತ್ರೂಮಲ್ಲಿ ನಲ್ಲಿ ತೊಟ್ಟಿಗ್ತಾ ಇದೆ, ಅದನ್ನ ರಿಪೇರಿ ಮಾಡಬೇಕು ಅಂದ್ರು, ಅದಕ್ಕೆ ಬಂದಿರೋ ಪ್ಲಂಬರ್ ನಾನು ಅಂದ ಅವನು. ಯಾಕೆ ಮೊದಲೇ ಹೇಳಲಿಲ್ಲ ಅಂತ ಕೇಳಿದ್ರೆ ಅವನು ಹೇಳ್ದ, ನನ್ನನ್ನು ನೀವೇನು ಮಾತಾಡಕ್ಕೆ ಬಿಡ್ಲಿಲ್ಲ, ಕೂರಿಸ್ಬಿಟ್ಟು ಬಾಯಲ್ಲಿ ಡ್ರಾಪ್ಸ್ ಹಾಕ್ಬಿಟ್ಟಿದ್ದೀರಾ ಅಂತಂದ. ಅಯ್ಯೋ, ಕಣ್ಣಿನ ಚಿಕಿತ್ಸೆ ಅಗತ್ಯ ನನಗಿಂತ ಯಾರಿಗಿದೆ ಅಂತ ನಂಗೆ ಅರ್ಥ ಆಗೋಯ್ತು. ಏನೋ ಒಂದು ನೆವ ಹೇಳ್ಕೊಂಡು ಓಡ್ ಬಂದ್ಬಿಟ್ಟೆ ಮನೆಗೆ. ಅಲ್ಲ, ಇವ್ರ ಕೈಯಲ್ಲಿ ಏನಾದರೂ ಆಪರೇಷನ್ ಮಾಡಿಸ್ಕೊಳ್ಳೋ ಪರಿಸ್ಥಿತಿ ಬಂದ್ರೆ ಕಣ್ಣಿನ ಬಿಟ್ಟು ಮೂಗೋ ಕಿವಿನೋ ಕತ್ತರಿಸಾಕ್ಬಿಟ್ರೆ ನಾನು ಶೂರ್ಪನಿಕೆ ತರ ಆಚೆ ಓಡ್ ಬರ್ಬೇಕಲ್ಲ ಅಂತ ಅನ್ಕೊಂಡ್ರೆ ಅಯ್ಯೋಯ್ಯೋಯ್ಯೋ.